ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ರೈತನ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇವತ್ತಿನ ವಿಡಿಯೋದಾಗ ನೋಡ್ಬೋದು ರೈತರೇ, ಇದು ಗೋಧಿ ನೋಡ್ರಿ. ಇದು ಈ ಗೋಧಿ ಇಳುವರಿ ಹೆಂಗೆ ಬಂದೈತಿ, ಇದು ಹೆಂಗೆ ಬರ್ತೈತಿ ಅನ್ನೋದು ಇದೊಂದು ವಿಡಿಯೋದಲ್ಲಿ ಐತಿ ಫ್ರೆಂಡ್ಸ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೇ. ನಾವು ಕೃಷಿಗೆ ಉಪಯುಕ್ತವಾದ ಮಾಹಿತಿ ಕೊಡ್ತಾ ಇರ್ತೀವಿ ಫ್ರೆಂಡ್ಸ. ಇದು ಗೋಧಿ ನೋಡ್ರಿ, ಇದಕ್ಕೆ ಎಷ್ಟು ಕಡಿಮೆ ಖರ್ಚು ಮಾಡಿವು, ಏನೇನು ಮಾಡಿವು, ಇದ್ರ ಸಂಪೂರ್ಣ ಮಾಹಿತಿ ಪೂರ್ತಿ ವಿಡಿಯೋ ನೋಡಿ ಅದರೊಳಗೆ ಗೊತ್ತಾಗತ್ತೆ ಫ್ರೆಂಡ್ಸ. ಇದು ಹೆಂಗೆ ಬಂದೈತೆ ಅನ್ನೋದು ನೋಡ್ರಿ ವಿಡಿಯೋ. ತಿಂಗಳು ಗೋಧಿ ನೋಡ್ರಿ, ಇದು ಹೇಳ್ಬೇಕಾದ್ರೆ ನೋಡ್ರಿಲ್ಲ. ಈಗ ಸದಕ್ಕಿದಕ್ಕಿಂತ 15 ದಿನ ಹಿಕ್ಕಟ್ಟು ಹಾಕಿವ್ರಿ. ಸದಕ್ಕಿನ ಬುಡ್ಡಿ ಹಿರಿಯಾತೈತಿ ರೀ. ಈಗ ಇದೊಟ್ಟು ಹಿರ್ಕೊಂಡು ಕಾಳಾಗತೈತಿ ರೀ. ನೋಡ್ರಿ ಇಲ್ಲಟ ಇದು ಒಂದು ಸದಕದ ಬುಡ್ಡಿ ತೊಗೊಂಡ್ರಿ. ಈಗ ತೊಗೊಂಡು ನೋಡೋಣ್ರಿ. ನೋಡ್ರಿ ಅಟ ಕಾಳ ಹಾಲಗಾಳ ಆಗೈತ್ರಿ ಒಳಗೆ. ಇಲ್ಲಿ ನೋಡ್ರಿ ಇಲ್ಲಿ ಅಟ ಹಾಳಗಾಳ ಮಾತ್ರ ಆಗೈತ್ರಿ ಫ್ರೆಂಡ್ಸ್. ಇದು ಸದಕ್ಕದಕ್ಕಿಂತ ಗೋಧಿ ದೌಟ್ ಬರ್ತೈತಿ ರೀ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಅಟ ಕಾಳು ಹಾಲಗಾಳ ಮಾತ್ರ ಆಗೈತ್ರಿ ಫ್ರೆಂಡ್ಸ್. ಇದು ಸದಕದ ಬುಡ್ಡಿ ನೋಡ್ರಿ. ಇದು ಸದಕದ ಬುಡ್ಡಿಕ್ಕಿಂತ ಗೋಧಿ ಬುಡ್ಡಿ. ಇದು ಸದಕದ ಬುಡ್ಡಿ ಗೋಧಿ ಬುಡ್ಡಿ ಎರಡು ಸೇಮ್ ಕಾಣ್ತಾವತ್ತಾರ್ರಿ. ನೋಡ್ರಿ ಅಟ ಎಷ್ಟು ಫರಕ್ ಐತ್ರಿ ಇದಕ್ಕೆ. ಅದ ಜೋಡ್ ಗಾಳ ಆಕೈತ್ರಿ, ಇದು ಸಿಂಗಲ್ ಗಾಳ ಆಕೈತ್ರಿ. ಇದು ನೋಡ್ರಿ ಅಟ ಹೆಂಗೆ ಕಾಣತೈತಿ ನೋಡ್ರಿ ಫ್ರೆಂಡ್ಸ್. ಇದಟ ನೋಡ್ರಿ ಅಷ್ಟ ಯಾವ ರೀತಿ ಕಾಣ್ತೈತ್ರಿ. ಇದ್ದ ಗೋಧಿ ಇದು ಹಾಲುಗಳಾಗೈತಿ. ಇದಕ್ಕೂ ಏನು ಭಾಳ ಖರ್ಚು ಮಾಡಿಲ್ರಿ. ಸದಕಕ್ಕೆ ಏನು ಟಾನಿಕ್ ಬಡಿಬೇಕಲ್ಲ ಅದನ್ನ ಟಾನಿಕ ಇದಕ್ಕೆ ಬಡ್ದೀವ್ರಿ ಫ್ರೆಂಡ್ಸ್. ಸದಕಕ್ಕೆ ಏನು ಬಡಿಬೇಕಲ್ಲ ರೀ ಅದನ್ನ ಗೋಧಿಗೆ ಬಡ್ದೀವಿ ರೀ. ಮತ್ತು ಕಸದ ಎಣ್ಣೆ ಹೊಡೆದೀವಿ ರೀ. ಒಂದು ಕಸ ಇಲ್ರಿ. 500 ರೂಪಾಯಿದಾಗ 1 ಎಕರೆ ಕಸ ರೀ. ಇದು 1 ಎಕರೆ ಕಸ ಹೋತ್ರಿ. ನೋಡ್ರಿ ಹಿಂದಿನ ವಿಡಿಯೋದಾಗ ಐತೆ ನೋಡ್ರಿ. 500 ರೂಪಾಯಿ ಕಸ ಹೋತತ್ತ ವಿಡಿಯೋ ಐತ್ರಿ. ಅದ್ರೊಳಗೆ ನೋಡ್ರಿ ಎಷ್ಟು ಹಸನಾಗೈತ್ರಿ. ಇನ್ನೂ ಒಂದು ಕಡ್ಡಿ ಕಸ ಕಾಣವಾಲ್ತ್ರಿ. ನೋಡ್ರಿ ಅಟ ಇದಕ್ಕೇನು ರೋಗ ಪಾಗ ಏನೂ ಇಲ್ಲ ನೋಡ್ರಿ. ಇದಕ್ಕೆ ಗೋಧಿಗೆ ಮಾತ್ರ ರೋಗ ಪಾಗ ಏನೂ ಇಲ್ಲರಿ. ಸದಕಿಗೆ ಅದಕ್ಕೂ ಏನೂ ಇಲ್ಲರಿ. ನೋಡ್ರಿ ರೈತರೇ, ಈ ರೀತಿ ಬುಡ್ಡಿ ಹಿರಿದೈತೆ ಅಂದ ಮ್ಯಾಲ್ತ ಇದು ಮಾತ್ರ ಪದ್ಧತಿ ಸರಿ ಇಳುವರಿ ಕೊಡ್ತೈತೆ ರೀ ನಮಗೆ ಗೋಧಿ. ನೋಡ್ರಿ ಅಟ ಹೆಂಗೆ ಕಾಣ್ತೈತೆ ರೀ. ಇದು ಅತಿಶಿ ದಟ್ಟು ಹೋಗೋದಿಲ್ಲ ರೀ ಗೋಧಿ. ಅತಿಶಿ ದಟ್ಟು ಹೋಗೋದಿಲ್ಲ, ಪಾಡ್ಲು ಹೊಡಿತೈತೆ ಅಂತೇಳಿ ಮೀಡಿಯಮ್ ಸೈಜ್ನೇ ಒಗ್ದೀವಿ ರೀ. ಪ್ಯಾಕೆಟ್ ಗೋಧಿ ರೀ ಇವು. ಹೇಳ್ಬೇಕಾರ ಪ್ಯಾಕೆಟ್ರಿದ ಮಯೂರ್ ಕಂಪ್ನಿ ಗೋಧಿ ಪ್ಯಾಕೆಟ್ ಒಗ್ದೀವಿ ರೀ ಇದಕ್ಕೆ. ಇದು ನೋಡ್ರಿ ಅಟ ಯಾವ ರೀತಿ ಹಿರಿದೈತೆ ರೀ. ಬುಡ್ಡಿನ ಮಾತ್ರ ಪಸಂದ 4-5 ಇಂಚ್ ಐತೆ ನೋಡ್ರಿ. ಇದು 5 ಇಂಚ್ ತಕ ಬೆಳವಣಿಗೆ ಆಗೈತೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ 5 ಇಂಚ್ ಹಿರಿದೈತೆ ರೀ ಅದೀಗ ಬುಡ್ಡಿ. ನೋಡ್ರಿ ಒಂದೊಂದು ಚೋಡಿ ತಕ ಹಿರ್ತಾವ್ರಿ ಬುಡ್ಡಿ. ಒಂದೊಂದು ಚೋಡಿ ತಕ ಬುಡ್ಡಿ ಹಿರಿತಾವ್ರಿ ಇವು. ಕಾಳ ಬುಡ್ಡಿ ಹಿಡ್ದ ರೀ. ತೆಳಗಿಂದ ಬಿಟ್ರಿ. ಮತ್ತು ಇದು ಮ್ಯಾಲಿಂದ ಅಟ್ಟ 5 ಇಂಚ್ ತಕ ಆಗೈತೆ ರೀ. ಸಾಲು ನೋಡ್ಬೋದು ರೀ ಎಷ್ಟು ಸಾಲು ಕೂತಾವ ಅಂದ್ರೆ ಫ್ರೆಂಡ್ಸ. 1 2 3 4 5 6 7 8 10 ಅಂದರೆ 20 ರೀ. 20 20 40 ಅಂದ್ರೆ ಒಂದು ಬುಡ್ಡಿಗೆ 40 ಕಾಳು ಅದಾವೆ ರೀ. ಒಂದು ಬುಡ್ಡಿಗೆ 40 ಕಾಳು ಗೋಧಿ ಐತ್ರಿ. ಅದು ನೋಡ್ರಿ ಅಟ ಗೋಧಿ ಬರೀ ಎಷ್ಟು ಗುಂಟೆ ಐತ್ರಿ. ಇದು 30 ಗುಂಟೆ ಗೋಧಿ ಹಾಕಿವ್ರಿ. ಎಷ್ಟು ಚೀಲ ಹಾಕೈತಿ ಅನ್ನೋದು ಕಾದು ನೋಡುಣ್ರಿ. ಈಗ ಅಂದಾಜು ಹೇಳೋದು ಬ್ಯಾಡ್ರಿ, ಕಾದ ನೋಡುಣ್ರಿ. ಇದು ರಾಶಿ ಇನ್ನೊಂದು ತಿಂಗಳು ಮಾತ್ರ ಹೋಗೈತಿ ರೀ. ಇದು ಇನ್ನೊಂದು ತಿಂಗಳಿಗೆ ರಾಶಿ ಆಗೇ ಬಿಡ್ತೈತಿ ರೀ. ಸೊ ಅದಕ್ಕಿಂತ ಗೋಧಿ ದೌಡ್ ರಾಶಿ ಆಕೈತಿ ರೀ. ನೋಡ್ರಿ ಅದು ಕಡಿಮೆ ಖರ್ಚಿನಾಗ ಇಳುವರಿ ತಗೋದ್ರಿ. ಅದ ಒಂದು ಪಾಲಿಸಿ ರೀ ನಮ್ದು. ಕಡಿಮೆ ಖರ್ಚಿನ ರೈತರೆಲ್ಲ ಇಳುವರಿ ತಗೋಬೇಕು ಅನ್ನೋದು ಒಂದು ಪಾಲಿಸಿ ಐತ್ರಿ. ಅದನ್ನ ಪಾಲಿಸಿವು ಈ ರೀತಿ ಮಾಡಿವು. ಹಿಂಗೆ ನೋಡೋಣ್ರಿ ಕಡಿಮೆ ಖರ್ಚಿನಾಗ ಎಷ್ಟು ಚೀಲ ಇಳುವರಿ ಆಕೈತಿ. ಅದು ಹೆಚ್ಚಿನ ಖರ್ಚು ಮಾಡಿದವ್ರದ್ದು ಅದು ಐತ್ರಿ. ಅದನ್ನು ನೋಡೋಣ್ರಿ. ಇಷ್ಟ ನೆಲದಾಗ ಅವರು ಹಾಕ್ಯಾರಿ ಅಂದ್ರೆ 3-4 ಮೆಟಾನಿಕ್ಕು ಗೊಬ್ಬರ ಉಗ್ದಾರಿ. ಅದೆಷ್ಟು ಇಳುವರಿ ಇದೆಷ್ಟು ಇಳುವರಿ ಬರುತ್ತೆ ಅನ್ನೋದು ನೋಡ್ಕೊಂಡ್ರಿ. ಖರ್ಚೆಲ್ಲ ನೋಡಿ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ. ಇದು ರಾಶಿ ಆದ್ಮೇಲೆ ನೋಡಿರಿ ಈ ರೀತಿ ಬೆಳೆದೈತೆ ನೋಡಿರಿ.